ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಏನಂತ ನೋಡೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಕಾಪಿ ಬೋರ್ಡ್ನಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು ನೋಡೋಣ. ಖಾಲಿ ಇರುವ ಹುದ್ದೆಗಳು ವೇಕೆನ್ಸಿ 2 ಹುದ್ದೆಗಳು ಖಾಲಿ ಇರ್ತವೆ ಮತ್ತು ಅವು ಯಾವ್ಯಾವ ಅಂದರೆ ಟಿ ಎ ಮತ್ತು ಬ್ಯಾರಿಸ್ಟರ್ ಟ್ರೈನರ್. ಟಿ ಎ ಅಂದರೆ ಟೆಕ್ನಿಕಲ್ ಅಸಿಸ್ಟೆಂಟ್ ಮತ್ತು ಬ್ಯಾರಿಸ್ಟರ್ ಟ್ರೈನರ್ 2 ಹುದ್ದೆಗಳು ಖಾಲಿವೆ ಕಾಪಿ ಬೋರ್ಡ್ನಲ್ಲಿ. ಈ ಖಾಲಿ ಇರುವ ಹುದ್ದೆಗಳಿಗೆ ಅಪ್ಲೈ ಮಾಡೋದು ಹೇಗೆ ಮತ್ತು ಏಜ್ ಲಿಮಿಟ ಮತ್ತು ಕ್ವಾಲಿಫಿಕೇಷನ್ ಏನಾಗಿರಬೇಕು ಅನ್ನೋದನ್ನು ನೋಡೋಕ್ಕಿಂತ ಮುಂಚೆ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ. ಹಾಗಾದರೆ ಬನ್ನಿ ನೋಡೋಣ, ಎಲಿಜಿಬಲ್ ಆಗಿರೋರು ಅಭ್ಯರ್ಥಿಗಳು ಯಾವ್ಯಾವ ರೀತಿಯ ಎಲಿಜಿಬಿಲಿಟಿ ಇರಬೇಕಂತ ನೋಡೋಣ. ಮಿನಿಮಮ್ ಕ್ವಾಲಿಫಿಕೇಷನ್ ಏನಾಗಿರಬೇಕಪ್ಪ ಅಂದರೆ 12th ಪಾಸ್ ಆಗಿರಬೇಕು ಮತ್ತು ಮಿನಿಮಮ್ ಎಕ್ಸ್ಪೀರಿಯೆನ್ಸ್ 2 years ಬ್ಯಾರಿಸ್ಟರ್ ಆಗಿ ಕೆಲಸವನ್ನು ಮಾಡಿರಬೇಕು. ಮತ್ತು ಏನು ಏಜ್ ಲಿಮಿಟ್ ಬಂದುಬಿಟ್ಟು ಏಜ್ ಲಿಮಿಟ 35 ವರ್ಷದಿಂದ 40 ವರ್ಷ ಮ್ಯಾಕ್ಸಿಮಮ್ ವಯಸ್ಸು ಅಭ್ಯರ್ಥಿ ಹೊಂದಿರಬೇಕು. ಕ್ವಾಲಿಫಿಕೇಷನ್ ನೋಡಿದ್ದೀವಲ್ಲ, ಕ್ವಾಲಿಫಿಕೇಷನ್ ಡಿಗ್ರಿ ಇನ್ ಸೈನ್ಸ್ ಮತ್ತು 12th ಗ್ರೇಡ್ ವಿತ್ 2 years ಎಕ್ಸ್ಪೀರಿಯೆನ್ಸ್ ಬ್ಯಾರಿಸ್ಟರ್ ಆಗಿ ಅನುಭವವನ್ನು ಹೊಂದಿರಬೇಕು. ಮತ್ತು ಎಂಪ್ಲಾಯ್ಮೆಂಟ್ ಟೈಪ 11 month ಟ್ರೈನಿಂಗ್ ಕೊಡ್ತಾರೆ ನಮಗೆ, ಮತ್ತು ಮುಂದೆ ಎಕ್ಸ್ಟೆಂಡು ಮಾಡ್ಬೋದು. ಮತ್ತು ಸ್ಯಾಲ್ರಿ ಬಂದುಬಿಟ್ಟು 50,000 ರೂಪಾಯಿ ಪರ್ ಮಂತ್. ಜಾಬ್ ವೇಕೆನ್ಸಿ ಯಾವ್ದು ನೋಡ್ರಿ, ಬ್ಯಾರಿಸ್ಟರ್ ಟ್ರೈನರ. ನಿಮ್ದು ಸಿಗ್ನೇಚರ್ ಕರೆಕ್ಟ್ ಐತಿ ನೋಡ್ಕೋರಿ. ಮತ್ತು ನೀವು ಎಕ್ಸ್ಪೀರಿಯೆನ್ಸ್ ಲೆಟ್ರನ್ನು ಇರಬೇಕು, ಎಕ್ಸ್ಪೀರಿಯೆನ್ಸ್ ಲೆಟ್ರ ಇವೆಲ್ಲವನ್ನು ಸ್ಪೀಡ್ ಪೋಸ್ಟ್ ಮಾಡಬೇಕು ಈ ಇಮೇಲ್ ಒಳಗೆ. ಮತ್ತು ಗೂಗಲ್ ಫಾರ್ಮ್ ಒಳಗೆ ಈ ವೆಬ್ಸೈಟಿಗೆ ಹೋಗಿ, ಈ ಕಾಪಿ ಬೋರ್ಡ್ ವೆಬ್ಸೈಟಿಗೆ ಹೋಗಿ ನೀವೊಂದು ಗೂಗಲ್ ಫಾರ್ಮ್ ಸಿಗತ್ತೆ ನಿಮ್ಗೆ. ಆ ಗೂಗಲ್ ಫಾರ್ಮನ್ನು ಫಿಲ್ಲಪ್ ಮಾಡಿ ನೀವು ಬೆಂಗಳೂರಿಗೆ ಸ್ಪೀಡ್ ಪೋಸ್ಟ ಮಾಡಬೇಕು. ಗೂಗಲ್ಗೆ ಹೋಗಿ ಕಾಪಿ ಬೋರ್ಡ್ ವೆಬ್ಸೈಟಿಗೆ ಹೋದ್ರೆ ಈ ಫಾರ್ಮ್ ಸಿಗುತ್ತೆ. ಈ ಫಾರ್ಮ್ ತುಂಬಿ ನೀವು ಪೋಸ್ಟನ್ನು ಮಾಡಬೇಕಾಗತ್ತೆ. ನೀವು ಒಂದು ಫೋಟೋ ಹಚ್ಚಬೇಕು ಮತ್ತು ನೇಮ್ ಆಫ್ ದ ಕ್ಯಾಂಡಿಡೇಟ್ ಇನ್ ಬ್ಲಾಕ್ ಲೆಟರ್ಸ. ಮೊದಲ ನೇಮ, ಮಿಡಲ್ ನೇಮ ಮತ್ತು ಸರ್ನೇಮ್ ಇರ್ಬೇಕು. ನೀವು ಜೆಂಡರ್ ಹಾಕ್ರಿ, ಡೇಟ್ ಆಫ್ ಬರ್ತ ಮತ್ತು ನಿಮ್ಮದು ಏಜ, ಡೊಮೇಸ್ನೆಲ್ಲ ನಿಮ್ದು, ಮತ್ತು ಫಾದರ್ ನೇಮ, ಮದರ್ ನೇಮ, ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯೆನ್ಸದ್ದು ನಿಮಗೆ ಏನು ಎಕ್ಸ್ಪೀರಿಯೆನ್ಸ್ ಲೆಟರ್ ಇರುತ್ತಲ್ಲ ಅದರ ನಂಬರ, ನಿಮ್ಮ ಅಡ್ರೆಸ್ಸ ಮತ್ತು ಪಿನ್ ಕೋಡ ಮತ್ತು ಪರ್ಮನೆಂಟ್ ಅಡ್ರೆಸ್ಸ. ಇದು ಪೋಸ್ಟ್ ಆಫೀಸ್ ಅಡ್ರೆಸ್ಸ, ಪಿನ್ ಕೋಡ ಮತ್ತು ನೀವು ಪರ್ಮನೆಂಟ್ ಅಡ್ರೆಸ್ಸ ಹಾಕಬೇಕು. ಮತ್ತು ಕಾಂಟ್ಯಾಕ್ಟ್ ನಂಬರ್ ಹಾಕ್ರಿ. ಮತ್ತು ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ ಮತ್ತು ನಿಮ್ಗೆ ಯಾವ್ಯಾವುದು ಓದಾಕೆ ಬರುತ್ತಾ, ಬರೆಯಕ್ಕೆ ಬರುತ್ತಾ, ಲ್ಯಾಂಗ್ವೇಜದ್ದು ನಿಮ್ಗೆ ಗೊತ್ತಿದ್ದದ್ದು, ಮತ್ತು ನೀವು ಯಾವ ಸಲುವಾಗಿ ಬ್ಯಾರಿಸ್ಟರ್ ಟ್ರೈನರ್ ಹುದ್ದೆ ಟ್ರೈನಿಂಗ್ ತೊಗೊಳಕತ್ತೀರಿ ಅನ್ನೋದು ಇಲ್ಲೇ ಕಾರಣ ಬರೀಬೇಕು. ಬರೆದ ನೀವು ಅಪ್ಲೈ ಮಾಡಿರಿ. ಅಪ್ಲೈ ಮಾಡಿ ಅದು ಪೋಸ್ಟಿಗೆ ಅಪ್ಲೈ ಮಾಡಬೇಕು. ಥ್ಯಾಂಕ್ ಯು. ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.